ಕೆಲಸ ಮುಗಿಸ್ಕೊಂಡ್ಬಿಟ್ಟು ಒಂದು 2 ಸೆಕೆಂಡ್ ರಾತ್ರಿ. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಇದು ನಾವು ಹಿಂದೆ ಬೋಧನೆ ಮಾಡಿದಂಥ ವಿಷಯದ ಕುರಿತು ಒಂದೆರಡು ವಿಷಯದ ಕುರಿತು ಪ್ರಶ್ನೆಗಳು ಅಂತ ಚರ್ಚೆ ಮಾಡೋಣ. ಇಂದು 17ನೇ ಶತಮಾನದಲ್ಲಿ ಸ್ವತಂತ್ರವಾಗಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅವಾಗ ಮುಸ್ಲಿಮರ ಕೊನೆಯ ಸಮಯದಲ್ಲಿ, ಮುಸ್ಲಿಂ ಸಾಮ್ರಾಜ್ಯಗಳ ಹಂತದಲ್ಲಿ ಆ ಸ್ಥಾಪನೆ ಆದಂಥ ಮನೆತನ ಮೇಡಮ್ ಒಂದು ಕೊಡ್ತೀನಿ ನೋಡ್ರಿ. ಛತ್ರಪತಿ ಶಿವಾಜಿ ಅವರನ್ನು ಸ್ಥಾಪನೆ ಮಾಡ್ತಾರೆ ಸ್ವತಂತ್ರ ಸಾಮ್ರಾಜ್ಯ. ಅದು ಯಾವ ಸಾಮ್ರಾಜ್ಯ? ಮರಾಠ. ಶಿವಾಜಿಯವರ ತಾಯಿ ಹೆಸರೇನು ಹೇಳ್ತೀನಿ? ಶಿವಾಜಿಯವರ ರಾಜಕೀಯ ಗುರುಗಳು ಮತ್ತು ಆಧ್ಯಾತ್ಮಿಕ ಗುರುಗಳು ಯಾರು? दादाजी को नहीं बच्चे ले रहे दादाजी को सर चलो सर शिवाजी और ಎಷ್ಟನೇ ಇಶ್ವಿಯಲ್ಲಿ ಅವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ? ರೇಖಾ 1670 ಸಂಗಮೇಶ್ ಛತ್ರಪತಿ ಶಿವಾಜಿ ಅವರು ಹೊಸದೊಂದು ಕೋಟೆ ನಿರ್ಮಾಣ ಮಾಡ್ತಾರೆ. ಆ ಕೋಟೆ ಹೆಸರೇ ಬಚ್ಚಲೆ ಪ್ರತಾಪ್. ಸವಿತಾ ಸಾವಿತ್ರ. ಛತ್ರಪತಿ ಶಿವಾಜಿ ಅವರ ಪಟ್ಟಾಭಿಷೇಕ ಎಲ್ಲಿ ಜರುಗುತ್ತದೆ? ಯೋಚನೆ ಮಾಡಿ. ಸರಿ. ಛತ್ರಪತಿ ಶಿವಾಜಿ ಅವರು ತಮ್ಮ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ ಯಾವ ಸೈನ್ಯವನ್ನು ಬಳಸ್ತಾರೆ? ಯಾವ ಸೈನ್ಯದ ತಂತ್ರವನ್ನು ಬಳಸ್ತಾರೆ ಎದುರಾಳಿಗಳ ಮೇಲೆ? ಸರಿ, ಗೆರಿಲ್ಲಾ ತಂತ್ರಜ್ಞಾನ ಅಂದ್ರೆ ಏನು? ಗೆರಿಲ್ಲಾ ತಂತ್ರ ಅಂದ್ರೆ ಸರ ಗಿಡ ಕೊಠರೆಗಳ ಮರೆಯಾಗಿರಿ ನೇರವಾಗಿ ಯುದ್ಧ ಮಾಡಕ್ಕಾಗಂಗಿಲ್ಲ. ಒಂದು ಪ್ರದೇಶದಲ್ಲಿ ಗಿಡ ಹಿಂಗೆ ಇರ್ತಾವ ನೋಡಿ, ಅಡಗಿಕೊಂಡು ಯುದ್ಧ ಮಾಡ್ತೀವಿ. ಛತ್ರಪತಿ ಶಿವಾಜಿಯ ಸೈನ್ಯ ತರಬೇತಿಯಲ್ಲಿ ಬೇರೆ ತರಬೇತಿ ಪಡೆದಂತ ಪ್ರಾಣಿ ಯಾವುದು? ಶರಣ ಸರ್. ಹಾಗಾದ್ರೆ ಛತ್ರಪತಿ ಶಿವಾಜಿ ಅವರು ಮಗನ ಹೆಸರೇನು? ಭಾರತದ ಇತಿಹಾಸದಲ್ಲಿ ಹಿಂದೂ ಸಾಮ್ರಾಜ್ಯದ ರಕ್ಷಕ, ಗೋಗಳ ರಕ್ಷಕ ಎಂದು ಯಾರನ್ನ ಕರೀತಾರೆ ಸಂಗಮೇಶ್ವರ್? ಛತ್ರಪತಿ ಶಿವಾಜಿ.
ಎಲ್ಲರಿಗೂ ಧನ್ಯವಾದ.